ನಮಸ್ಕಾರ. K2 ಕನ್ನಡ ನ್ಯೂಸ್ಗೆ ಸ್ವಾಗತ. ವೀಕ್ಷಿಸಿ ಈ ದಿನದ ಸುದ್ದಿಗಳ ರೌಂಡ್ ಅಪ್. ಮುನ್ನೂರು ಕಾಪು ಸಮಾಜ ಮುಂಗಾರು ಸಾಂಸ್ಕೃತಿಕ ಕಾರ್ಯಕ್ರಮಗಳ ಮೂಲಕ ರಾಜ್ಯ ಗುರುತಿಸುವಂತೆ ವೈಶಿಷ್ಟ್ಯಪೂರ್ಣವಾಗಿ ಸಾಹಿತ್ಯ, ಕೃಷಿ, ಕ್ರೀಡೆ, ಕಲೆ, ಜಾನಪದ ಹಾಗೂ ಗ್ರಾಮೀಣ ಸೊಗಡು ಪರಿಚಯ ಮಾಡುತ್ತಿರುವ ಮುನ್ನೂರು ಕಾಪು ಸಮಾಜ ಈ ಭಾಗದ ಸಾಂಸ್ಕೃತಿಕ ರಾಯಭಾರಿ ಎಂದು ವಿಧಾನ ಪರಿಷತ್ ಸದಸ್ಯ ಎ ವಸಂತಕುಮಾರ್ ಅವರು ಹೇಳಿದರು. ಅವರಿಂದು ನಗರದ IDMCT ಲೇಔಟ್ನಲ್ಲಿ ಮುಂಗಾರು ಸಾಂಸ್ಕೃತಿಕ ರಾಯಚೂರು ಬೆಳ್ಳಿ ಹಬ್ಬದ 2ನೇ ದಿನದ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದರು. ಕಳೆದ 25 ವರ್ಷಗಳಿಂದ ಮುನ್ನೂರು ಕಾಪು ಸಮಾಜದಿಂದ ನಡೆಯುವ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕಾಲ ಕಾಲಕ್ಕೆ ಪರಿವರ್ತನೆಗೊಂಡು ರಾಜ್ಯ ಮುಂಗಾರು ಹಬ್ಬ ರಾಜ್ಯಕ್ಕೆ ಮಾದರಿಯಾಗಿದೆ. ಪಾಪರೆಡ್ಡಿ ಅವರ ನೇತೃತ್ವದಲ್ಲಿ ನಡೆಯುವ ಕೃಷಿ ಪ್ರಧಾನವಾಗಿ ಮುಂಗಾರು ಬೆಳ್ಳಿ ಹಬ್ಬ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಗ್ರಾಮೀಣ ಭಾಗದಲ್ಲಿ ಜೀವಂತವಾಗಿದೆ. ಪಾಪರೆಡ್ಡಿ ಅವರು ಸಾಂಸ್ಕೃತಿಕ ಚಟುವಟಿಕೆಗಳು ಆಯೋಜನೆ ಮಾಡುವ ಮೂಲಕ ನಿರಂತರವಾಗಿ ಚಿಂತನೆಯಲ್ಲಿ ತೊಡಗಿರುತ್ತಾರೆ. ರಾಯಚೂರು ಜಿಲ್ಲೆಯಲ್ಲಿ ಮಾಜಿ ಶಾಸಕ ಹಬ್ಬದ ರೂವಾರಿ ಎ ಪಾಪರೆಡ್ಡಿ ಅವರ ನೇತೃತ್ವದಲ್ಲಿ ಮುನ್ನೂರು ಕಾಪು ಸಮಾಜದ ಸಮಸ್ತ ನಾಯಕರು ಸಾಂಸ್ಕೃತಿಕ ಮತ್ತು ವಿವಿಧ ಕಾರ್ಯಕ್ರಮಗಳನ್ನು ಆಯೋಜಿಸುವಲ್ಲಿ ನಿರಂತರ ಶ್ರಮ ಇತರೆ ಸಮಾಜಗಳಿಗೆ ಮಾದರಿಯಾಗಿದೆ. ಜಿಲ್ಲೆಯ ಜನರಿಗೆ ಸಾಂಸ್ಕೃತಿಕ ವೈಭವ ನೀಡುವಲ್ಲಿ ಪಾಪರೆಡ್ಡಿ ಕೊಡುಗೆ ಅಪಾರವಾಗಿದೆ. ಪಾಪರೆಡ್ಡಿ ಅವರು ಇಲ್ಲಿ ಹುಟ್ಟಿ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಮೂಲಕ ತಮ್ಮದೇ ಆದ ಛಾಪು ಮೂಡಿಸಿದ್ದಾರೆ. ಕಾರ ಹುಣ್ಣಿಮೆ ಅಂಗವಾಗಿ ಆಯೋಜಿಸುವ ಮುಂಗಾರು ಬೆಳ್ಳಿ ಹಬ್ಬ ರೈತರನ್ನು ಕೃಷಿ ಚಟುವಟಿಕೆಯಲ್ಲಿ ತೊಡಗುವಂತೆ ಮಾಡುತ್ತಿದೆ. ತಮ್ಮ ಒಕ್ಕಲ್ತನದ ಚಟುವಟಿಕೆಗಳನ್ನ ಬಿಟ್ಟು ಬೇರೆ ಚಟುವಟಿಕೆಗಳು ಕೂಡ ಇವೆ ಎಂದು ತೋರಿಸುವ ಹಿನ್ನೆಲೆಯಲ್ಲಿ ಒಂದು ಎತ್ತುಗಳ ಭಾರವನ್ನು ಎಳೆಯುವಂತಹದ್ದು, ಇನ್ನಿತರ ನಮ್ಮ ಗ್ರಾಮೀಣ ಕ್ರೀಡಾ ಚಟುವಟಿಕೆಗಳಾದಂಥ ಕುಸ್ತಿ, ಇನ್ನಿತರ ಹಲವಾರು ಗ್ರಾಮೀಣ ಕ್ರೀಡೆಗಳನ್ನು ಇಲ್ಲಿ ಆಯೋಜಿಸುವ ಮೂಲಕ ಗ್ರಾಮೀಣ ಸಂಸ್ಕೃತಿಯನ್ನು, ಕೃಷಿಕರ ಚಟುವಟಿಕೆಗಳನ್ನು ಇವತ್ತಿನ ಆಧುನಿಕ ಜಗತ್ತಿಗೆ ತೋರಿಸುವಂಥ ಹಿನ್ನೆಲೆಯಲ್ಲಿ ಇವತ್ತಿನ ಯುವ ಪೀಳಿಗೆಗೆ ಅದನ್ನು ಪರಿಚಯ ಮಾಡಿಸಿಕೊಡುವಲ್ಲಿ ಮತ್ತು ಅದನ್ನು ಸದಾ ಜೀವಂತವಾಗಿಡುವಲ್ಲಿ ಪಾಪರೆಡ್ಡಿ ಅವರ ಒಂದು ಕೊಡುಗೆ, ಅವರ ಶ್ರಮ, ಅವರ ಚಿಂತನೆ ಬಹಳಷ್ಟು ಇದರಲ್ಲಿ ಅಡಗಿದೆ. ಅದು ಯಾವ ರೀತಿಯಲ್ಲಿ ಅವರಿಗೆ ಚಿಂತನೆ ಬಂತು ಗೊತ್ತಿಲ್ಲ. ಮೂಲತಃ ಅವರು ಕ್ರೀಡಾಪಟುಗಳು, ಅದರಲ್ಲೂ ಕುಸ್ತಿಪಟುಗಳು. ಹಿಂದೆ ಧಾರವಾಡ ಯೂನಿವರ್ಸಿಟಿಯಲ್ಲಿ ಕೂಡ ಅವರು ಯೂನಿವರ್ಸಿಟಿಯಲ್ಲಿ ಕುಸ್ತಿಪಟುವಾಗಿ ವಿಶ್ವವಿದ್ಯಾಲಯ ಮಟ್ಟದ ಕ್ರೀಡಾಪಟುವಾಗಿ ಹೆಸರು ಗಳಿಸಿದಂಥವು. ಖಂಡಿತವಾಗಿ ಕೂಡ ಬಹಳಷ್ಟು ಕ್ರೀಡಾಪಟುಗಳನ್ನು ನಾವು ನೋಡಿದ್ದೇವೆ. ಕ್ರೀಡಾಪಟುಗಳು ತಮ್ಮ ಕ್ರೀಡೆಯ ಜೀವಾವಧಿ ಮುಗಿದ ನಂತರ ತೆರೆಮರೆಗೆ ಸರಿದು ಹೋಗ್ತಾರೆ. ಆ ಕ್ರೀಡೆಯ ಚಟುವಟಿಕೆಗಳನ್ನು ಅಲ್ಲಿಗೆ ನಿಲ್ಲಿಸ್ತಾರೆ. ತಮ್ಮದೇ ಆದಂಥ ಸಾಂಸಾರಿಕ ಜೀವನ ಮತ್ತು ವೈಯಕ್ತಿಕ ಅದು ಯಾಕಂದರೆ ಬಂದಂಥ ಅಧ್ಯಕ್ಷರುಗಳು ಅದ್ರ ಬಗ್ಗೆ ಅದು ಗಮನವನ್ನು ಹರಿಸಲಿಲ್ಲ. ಸರ್ಕಾರ ಅಪ್ರೂವ್ ಬರಬೇಕು, ಸರ್ಕಾರ ಅಪ್ರೂವ್ ಕೊಡಬೇಕು. ಆ ಕಾರಣದಿಂದ ಆಗಲಿಲ್ಲ. ನಾವು ಅಧ್ಯಕ್ಷರಾದಾಗ ನನ್ನ ತಮ್ಮನೇನು ಹೇಳಿದ, ಅಧ್ಯಕ್ಷರ ಕಸ್ಕೊಂಡು ಅಧಿಕಾರ ಕಸ್ಕೊಂಡು ನೀನು ರಿಜಿಸ್ಟ್ರೇಷನ್ ಮಾಡಿಕೊಡುವ ಆದೇಶನ ಕಮಿಷನರ್ ಕೊಟ್ಟಿರು. ಅಪ್ರೂವಲ್ ಬೇಕಾಗಿಲ್ಲ. ಅಪ್ರೂವಲ್ ನಾನೇ ನಗರಸಭೆ ಅಧ್ಯಕ್ಷನಾಗಿ ನಾನೇ ಅಧಿಕಾರಿ ಇದೆ, ನನ್ನ ಜವಾಬ್ದಾರಿ ಇದೆ. ಈಗ ಸೈನ್ ಮಾಡಿ ಅಂತ ಸೈನ್ ಮಾಡಿ ಎಲ್ಲವೂ ರಿಜಿಸ್ಟ್ರೇಷನ್ ಮಾಡಿಕೊಟ್ಟಿವಿ. ಎಲ್ಲವೂ ಮನೆಗಳು ಕಟ್ಟರು, ಉತ್ತಮವಾದಂಥ ಬಡಾವಣೆ ಆಗಿದೆ, ಭಾಳಷ್ಟು ಹೆಸರುವಾಸಿ ಆಗಿದೆ. ಆ ಕಾರಣದಿಂದ ನನಗೆ ಯಾವುದೇ ಕೆಲಸ ಒಪ್ಪಿಸಲಿ. ನಮ್ಮ ಮೊಮ್ಮಗಳು ಆಕೆ ಹೇಳಿದ್ರಲ್ಲ, ಅವ್ರಿಗೆ ಯಾವುದೇ ಅಧಿಕಾರ ಕೊಟ್ಟರೆ ಅಧಿಕಾರನ ಸಂಪೂರ್ಣವಾಗಿ ಉಪಯೋಗ ಮಾಡಿಕೊಡ್ತೀವಿ. ನನ್ನ ತಮ್ಮನಿಗೆ, ಶಾಂತಪ್ಪಗೆ, ಶಿವಮೂರ್ತಿಗೆ ಇವೆಲ್ಲರೂ ಗೊತ್ತಿದೆ. ಅಧಿಕಾರ ಕೊಟ್ಟರೆ ಸಂಪೂರ್ಣ
ಇದನ್ನೇ ಮಾಡೋದಿಲ್ಲ. ಆ ಥರ ಉತ್ತಮವಾದಂಥ ಕೆಲಸಗಳು ಮಾಡಲಿಕ್ಕೆ ನೋಡಿ. ರಾಯಚೂರು ನಗರದಲ್ಲೇ ಎಲ್ಲ ಬಡವರು ಅಗತ್ಯ ಅಗಲೀಕರಣ ಮಾಡಿದ್ವಿ. ಅಗಲೀಕರಣ ಮಾಡಿ ಒಟ್ಟು ಸರ್ಕಾರ ಅಗಲೀಕರಣ ಮಾಡ್ತದೆ, ರೊಕ್ಕ ಕೊಡೋದಿಲ್ಲ. ನಾವು ರೊಕ್ಕ ಕೊಟ್ಟು ಕೈಗೆ ಚೆಕ್ ಕೊಟ್ಟು ಮನೆ ಮಾಲೀಕರಿಗೆ ಅಗಲೀಕರಣ ಮಾಡಿದ್ವಿ. ಇದು ನಮ್ಮ ಧೈರ್ಯ ಸಾಹಸ. ಯಾಕಂದರೆ ಇವತ್ತು ಮುನ್ಸಿಪಾಲಿಟಿಯಲ್ಲಿ ಇದ್ರು ಸರ್ಕಾರ ಕೊಡ್ತಿದೆ, ಕೇಂದ್ರ ಸರ್ಕಾರ ಕೊಡ್ತಿದೆ ಗ್ರಾಂಟು, ಆದರೂ ಅಭಿವೃದ್ಧಿ ಆಗ್ತಾ ಇಲ್ಲ. ನಾವಿದ್ದಾಗ ಅದೆಲ್ಲವೂ ನಮ್ಮದೇ. ಎಲ್ಲವೂ ನೀವು ಕೊಟ್ಟಂಥ ಹಣ ಯಾವ ರಾಯಚೂರು ನಾಗರಿಕರು ಕೊಟ್ಟಂಥ ಟ್ಯಾಕ್ಸ್ಗಳಿಂದ ಅದೇ ರಾಯಚೂರು ಅಭಿವೃದ್ಧಿನೂ ಆಯಿತು, ರೋಡ್ ಅಗಲೀಕರಣ ಆಯಿತು, ಜನರಿಗೆ ಉತ್ತಮವಾದ ರಸ್ತೆಗಳು ಮಾಡುವಂಥ ವ್ಯವಸ್ಥೆ ಮಾಡಿದ್ರು. ನಿಮ್ಮ ಹಣದಿಂದ ಇವತ್ತೆಲ್ಲವೂ ನಮ್ಮ ನಿರ್ಮಾಣ ಹೋಗ್ತದೆ, ಸರ್ಕಾರ ಹೋಗ್ತದೆ, ಎಲ್ಲಿ ಹೋಗ್ತದೆ ಗೊತ್ತಾಗಲಿಲ್ಲ ಅಂತ ವ್ಯವಸ್ಥೆ. ಆ ಕಾರಣದಿಂದ ನಿಮ್ಮೆಲ್ಲರಿಗೆ ನಾವು ಜಯಣ್ಣವ್ರು ಹೇಳಿದ್ರಲ್ಲ, ಆದರೂ ಸಲುವಾಗಿ ಇಷ್ಟೊಂದು ಮಾತಾಡಿದೆ. ನಾನು ಮಾತಾಡೋದೇ ಕಡಿಮೆ, ಕೆಲಸ ಮಾಡೋದೇ ಹೆಚ್ಚಿಗೆ. ಆ ಕಾರಣದಿಂದ ನಿಮ್ಮ ಬಡಾವಣೆಯಲ್ಲಿ ಇಂಥ ಉತ್ತಮವಾದಂಥ ಸ್ಟೇಜಿನಲ್ಲಿ ಬಡಾವಣೆ ಆಗಬೇಕು, ಸಂಸ್ಕೃತಿ ಕಾರ್ಯಕ್ರಮಗಳು ಆಗಬೇಕು. ಒಂದು ಸಲ ಮಾಡಿದ ತಕ್ಷಣ ಇದು ಸ್ಟೇಜ್ ಆಯಿತು. ಉತ್ತಮವಾದ ಸ್ಟೇಜ್ ನಮ್ಮ ರಾಜ ಅಮರೇಶ್ ನಾಯಕರವರು ಒಂದು ಕೊಟ್ಟರು, ಇದು ನಮ್ಮ ಬಿ ವಿ ನಾಯಕರನ್ನು ಕೊಟ್ಟರು. ಇಬ್ಬರು ಎಂಪಿಗಳ ಆಧಾರದಲ್ಲಿ ಇದು ಉತ್ತಮವಾದಂಥ ಸ್ಟೇಜ್ ಆಗಿದೆ. ನಾನು ಈಗಲೇ ನಮ್ಮ ಜಯಣ್ಣ ಅವ್ರು ಹೇಳಿದೆ, ನೀವು ಇಲ್ಲೇ ವಾಸ ಮಾಡಿರ್ತೀರಿ, ಇದೊಂದು ಟೆಂಟ್ ತೋರಿಸ್ಬಿಡ್ರಿ, ಸೀಟ್ ಹಾಕ್ಸ್ಬಿಟ್ರೆ ಮಳೆಗೆ ಅಂಜಿಕೆಯೇ ಇರೋದು. ಉತ್ತಮವಾದಂಥ ಇಂಡೋರ್ ಗೇಮ್ ಮಾಡಲಿಕ್ಕಾಗಲಿ, ಇನ್ನು ರಂಗಮಂದಿರ ಆಗಲಿ, ಆ ಥರ ಎಲ್ಲ ಜನರಿಗೆ ಉಪಯೋಗ ಆಗ್ತದೆ. ಭಾಳ ಉತ್ತಮವಾದಂಥ ಸ್ಥಳ ಇದೆ. ಆ ಕಾರಣದಿಂದ ಇಂಥ ಉತ್ತಮ ಇವತ್ತು ನಮ್ಮ ಮಿತ್ರರಾದಂಥ ಗೋಸರಾಜವರು ಬಂದಿದ್ದರೆ ಇವತ್ತೆಲ್ಲ ಮದುವೆ ಸಮಾರಂಭಗಳಿಗೆಲ್ಲರೂ ಹೋಗ್ತಾರೆ. ಎಷ್ಟು ಬೇಕು ಅಷ್ಟು ಪದಾರ್ಥಗಳನ್ನು ನೀಡಿಸಿಕೊಂಡು ಊಟ ಮಾಡೋದಿಲ್ಲ. ಎಷ್ಟು ಬೇಕು ಅಷ್ಟು ನೀಡಿಸ್ಕೊಳ್ತಾರ, ಅದಕ್ಕಿಂತ ಮೇಲೂ ನೀಡಿಸ್ಕೊಂಡು ಊಟ ಮಾಡುವಂತಹ ಪದಾರ್ಥ ಒಂದು 5-6 ತುತ್ತುಗಳನ್ನು ಊಟ ಮಾಡಿ ತಟ್ಟೆ ತುಂಬ ಹಾಗೆ ಪದಾರ್ಥಗಳನ್ನು ಮುಸರಿಗೆ ಚೆಲ್ಲುವಂತಹ ಜಾಯಮಾನದಲ್ಲಿ ರೈತನ ಕಷ್ಟ ನಷ್ಟಗಳನ್ನೆಲ್ಲವನ್ನು ಕೂಡ ತಲೆಯಲ್ಲಿಟ್ಟುಕೊಂಡು ಇವರಿಗೊಂದು ಆತ್ಮಸ್ಥೈರ್ಯ ತುಂಬಬೇಕಂತ ತಿಳ್ಕೊಂಡು ಮನಸ್ಸು ಮಾಡಿರ್ತಕ್ಕಂತಹ ರಾಯಚೂರು ನಗರದ ಒಬ್ಬ ವ್ಯಕ್ತಿ ಯಾರು ಅಂತ ತಿಳ್ಕೊಂಡು ಕೇಳಿದ್ರೆ ಅದೇ ನಮ್ಮ ಧೀಮಂತ ನಾಯಕ ಪಾಪರೆಡ್ಡಿಯವರು ಅಂತ ತಿಳ್ಕೊಂಡು ಹೇಳಬೇಕಾಗ್ತಾ ಇದೆ. ಬಡಾವಣೆಗಾಗಿ, ಸಮಾಜಕ್ಕಾಗಿ, ಸಾಂಸ್ಕೃತಿಗಾಗಿ ತಮ್ಮ ಜೀವನವನ್ನೇ ಮುಡುಪಾಗಿಟ್ಟುಕೊಂಡು ಇವತ್ತು ಇಷ್ಟು ಚಂದ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ ಅಂತ ಕೇಳಿದರೆ, ಯಾಕೆ ಇದು ಮಾಡಬೇಕು ಅಂತ ತಿಳ್ಕೊಂಡು ಕೇಳಿದ್ರೆ ಸರ್ವಜ್ಞನ ಒಂದು ವಚನ ನೆನಪಾಗ್ತದೆ. ಒಕ್ಕದಿರೆ ಜಗವೆಲ್ಲವೂ ಬಿಕ್ಕುವುದು ಅಂತ ತಿಳ್ಕೊಂಡು ಹೇಳಿದ್ದಾರೆ. ಇವತ್ತೆಲ್ಲ ನಾವು 5,000 ರೂಪಾಯಿಗೆ ಒಂದು ಸೇರು ಅಕ್ಕಿ, 5,000 ರೂಪಾಯಿಗೆ ಒಂದು ಸೇರು ಅಕ್ಕಿ ಆದರೂ ಕೂಡ ರೊಕ್ಕ ಕೊಟ್ಟು ಖರೀದಿ ಮಾಡಿ ತಗೊಂತೀವಿ. ನಾವು ಬಿತ್ತೋ ಮನಸ್ಥಿತಿಯಲ್ಲಿ ಯಾರೂ ಕೂಡ ಇಲ್ಲ. ಯಾಕಿಲ್ಲ ಅಂತ ತಿಳ್ಕೊಂಡು ಕೇಳಿದರೆ 180 ಕಿಲೋಮೀಟರ್ ವೇಗದ ಜೀವನದಲ್ಲಿ ನಾವೆಲ್ಲರೂ ಕೂಡ ಕುತ್ಕೊಂಡಿದ್ದೇವೆ. ಇವತ್ತು ರೈತನ ಬಗ್ಗೆ ಸ್ವಲ್ಪ ನಾವು ಯೋಚನೆ ಮಾಡುವಂತಹ ಪರಿಸ್ಥಿತಿ ಇದೆ. ಇವತ್ತು ನಾವು ಸಿಟಿಯಲ್ಲಿರ್ತಕ್ಕಂಥವ್ರಿಗೆ ಭೂಮಿ ಇದೆ, ಆದರೆ ಸಾಗುವಳಿ ಬೇರೆಯವರಿಗೆ ಕೊಟ್ಟು ನಾವು ಮನೆಯಲ್ಲಿ ಕುತ್ಕೊಂಡು ಅವರು ಕೊಟ್ಟಿರ್ತಕ್ಕಂಥ ಹಣದಿಂದ ಮೋಜು ಮಸ್ತಿಯನ್ನು ಮಾಡ್ತೀವಿ. ನೀವೊಂದು ಹೊಸ ಪ್ರಯತ್ನ ಮಾಡಿರಿ. ರಜತ ಮಹೋತ್ಸವದಲ್ಲಿ ಪಾಪರೆಡ್ಡಿ ಕೂಡ ಇದಕ್ಕೆ ಒಪ್ಪಿದ್ದಾರೆ ಅಂತ ತಿಳ್ಕೊಂಡು ಅನಿಸ್ತಾ ಇದೆ. ಒಂದು 5 ಎಕರೆಯಲ್ಲಿ 10 ಎಕರೆಯಲ್ಲಿ ಜಮೀನು ವರ್ಷದಲ್ಲಿ ನಿಮ್ಮ ಮನೆಯಲ್ಲೇ ಬುದ್ಧಿ ಮಾಡಿಕೊಂಡು ಹೋಗಿ ತಿಂಗಳಿಗೊಮ್ಮೋ 2 ತಿಂಗಳಿಗೊಮ್ಮೋ ಹೊಲದಲ್ಲಿ ವನಭೋಜನವನ್ನು ಮಾಡಿ ಆ ಭೂತಾಯಿಯ ಮಡಿಲಿಗೆ ಒಂದು ಸಾಂತ್ವನ ಹೇಳುವಂಥ ಕೆಲಸ ನೀವು ಮಾಡಿದ್ನಪ್ಪ ಅಂದರೆ ಇವತ್ತೇನು ಕಷ್ಟಪಟ್ಟು ಬೆವರಿಳಿಸಿ ದುಡಿದು ಮುಂಗಾರು ಸಾಂಸ್ಕೃತಿಕ ಹಬ್ಬ ಅಂತ ತಿಳ್ಕೊಂಡು ಕರ್ನಾಟಕ ರಾಜ್ಯದ 31 ಜಿಲ್ಲೆಗಳಲ್ಲಿ ಇಲ್ಲದೇ ಇರತಕ್ಕಂತಹ ಈ ಮುಂಗಾರು ಸಾಂಸ್ಕೃತಿಕ ಹಬ್ಬ ಕಲ್ಯಾಣ ಕರ್ನಾಟಕದಲ್ಲಿ ನಡೆಸಲಿಕ್ಕೆ ಕಾರಣಕರ್ತ ರೂವಾರಿಗಳು ಯಾರು ಅಂತ ಕೇಳಿದ್ರೆ ರಾಯಚೂರು ನಗರದ ಭೀಷ್ಮನಂತಿರುವಂಥ ನಮ್ಮ ಪಾಪರೆಡ್ಡಿಯವರಂತ ಹೇಳಿದರೆ ತಪ್ಪಾಗಲಿಕ್ಕೆ ಬೌದ್ಧ
ಧರ್ಮೀಯರ ಪವಿತ್ರ ಸ್ಥಳವಾದ ಬುದ್ಧಗಾಯವನ್ನು ಬೌದ್ಧ ಧರ್ಮೀಯರ ಸುಪತ್ರೆಗೆ ನೀಡಬೇಕು ಹಾಗೂ ಬಿಟಿ ಕಾಯ್ದೆ 1949 ರದ್ದುಗೊಳಿಸುವಂತೆ ಆಗ್ರಹಿಸಿ ಬೌದ್ಧ ಧರ್ಮದ ಸಂಘದ ಪದಾಧಿಕಾರಿಗಳು ನಗರದ ಅಂಬೇಡ್ಕರ್ ವೃತ್ತದಲ್ಲಿ ಬೃಹತ್ ಪ್ರತಿಭಟನೆ ಮೆರವಣಿಗೆ ನಡೆಸಲಾಯಿತು. ಕೇಂದ್ರದ ಬಿಜೆಪಿ ಸರ್ಕಾರ ಹಾಗೂ ಬಿಹಾರ ರಾಜ್ಯ ಸರ್ಕಾರಗಳು ಬೌದ್ಧ ಧರ್ಮೀಯರಿಗೆ ನ್ಯಾಯ ಮಾಡುತ್ತಿರುವ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು. ಬೌದ್ಧ ಧರ್ಮೀಯರ ಪವಿತ್ರ ಸ್ಥಳವಾದ ಬುದ್ಧಗಾಯವನ್ನು ಬುದ್ಧ ಸೂರ ಎಂದು ಬದಲಾವಣೆ ಮಾಡುವ ಹುನ್ನಾರಗಳು ನಡೆದಿವೆ. ಬೌದ್ಧ ಧರ್ಮೀಯರಿಂದ ಬುದ್ಧಗಾಯವನ್ನು ಕಿತ್ತಿಕೊಳ್ಳುವ ಹುನ್ನಾರು ನಡೆಯುತ್ತಿವೆ ಎಂದು ಪ್ರತಿಭಟನಾಕಾರರು ಆಕ್ರೋಶ ವ್ಯಕ್ತಪಡಿಸಿದರು. ದೇಶದ ಸಂವಿಧಾನದ ಪ್ರಕಾರ ಹಿಂದೂ, ಮುಸ್ಲಿಂ, ಸಿಖ್ ಧರ್ಮದವರು ಪೂಜಿಸುವ ದೇವಸ್ಥಾನಗಳಲ್ಲಿ ಅದೇ ಧರ್ಮದವರಿಗೆ ಆಡಳಿತ ಮಂಡಳಿಯಲ್ಲಿ ಸಂಪೂರ್ಣ ಅವಕಾಶ ನೀಡಲಾಗಿದೆ. ಆದರೆ ಬುದ್ಧಗಾಯದಲ್ಲಿ ಮಾತ್ರ ಬೌದ್ಧ ಧರ್ಮದವರೊಂದಿಗೆ ಹಿಂದೂಗಳನ್ನು ಸೇರಿಸಲಾಗಿದೆ ಎಂದು ಆರೋಪಿಸಿದರು. ಪ್ರತಿಭಟನಾಕಾರರು ಮಾತನಾಡಿ, ಬಿಹಾರದ ಹೆಸರು ಮೊದಲು ವಿಹಾರ ಎಂದಾಗಿತ್ತು, ತಿರುಪತಿ ತೇರುಪತಿಯಾಗಿತ್ತು. ಆದರೆ ಈಗ ಬುದ್ಧಗಾಯವನ್ನು ಬುದ್ಧಸೂರ್ ಎಂದು ನಾಮಕರಣ ಮಾಡಿ ಬೌದ್ಧ ಧರ್ಮವನ್ನು ನಾಶಪಡಿಸುವ ಕೆಲಸ ನಡೆದಿದೆ ಎಂದು ಹೇಳಿದರು. ಬುದ್ಧನ ಮೂರ್ತಿಗೆ ಕುಂಕುಮ ಸೀರೆ ಉಳಿಸಿ ವಿಕೃತಗೊಳಿಸತಕ್ಕಂಥ ಮೂರ್ತಿಗಳಿಗೆ ಸೀರೆ ಉಳಿಸಿ ಕುಂಕುಮ ಹಚ್ಚಿ ವಿಕೃತಗೊಳಿಸತಕ್ಕಂಥ ಪುರೋಹಿತ ಶಾಹಿಗಳಿಗೆ, ಬೌದ್ಧ ಧರ್ಮಕ್ಕೆ ಅಪಚಾರ ಎಸಗತಕ್ಕಂಥ ಮನೋವಾದಿಗಳಿಗೆ ರದ್ದು ಮಾಡಿ ರದ್ದು ಮಾಡಿ ರದ್ದು ಮಾಡಿ ರದ್ದು ಮಾಡಿ ರದ್ದು ಮಾಡಿ ರದ್ದು ಮಾಡಿ ಬಿಡಿಆರ್ ರದ್ದುಪಡಿಸಿದ ಬಿಹಾರ್ ಸರ್ಕಾರಕ್ಕೆ ದೇವಸ್ಥಾನ, ವಿಹಾರ, ಚರ್ಚ್, ಮಂದಿರ, ಮಸೀದಿಗಳ ಮೇಲೆ ತಾರತಮ್ಯ ಧರ್ಮಗಳ ಮಧ್ಯೆ ವಿಷಯಿಸತಕ್ಕಂಥ ಕೇಂದ್ರ ಸರ್ಕಾರಕ್ಕೆ, ಧರ್ಮದ ಜಗಳ ಹಚ್ಚುವ ಬಿಜೆಪಿ ಸರ್ಕಾರಕ್ಕೆ, ಬಿಡಿಆರ್ ರದ್ದುಪಡಿಸುವ ಬಿಹಾರ ಸರ್ಕಾರಕ್ಕೆ ರಾಯಚೂರು ಜಿಲ್ಲೆಗೆ ರೈತ ಸಂಘವನ್ನು ಜಿಲ್ಲಾ ಕರ್ನಾಟಕ ರಾಜ್ಯ ರೈತ ಸಂಘದ ವತಿಯಿಂದ ವೈಚಾರಿಕ ಬರಹಗಾರ, ಕರ್ನಾಟಕ ಏಕೀಕರಣ ಮತ್ತು ರೈತ ಹೋರಾಟಗಾರ ಚನ್ನಬಸಪ್ಪ ಬೆಟ್ಟದೂರು ಅವರ ಸ್ಮರಣಾರ್ಥ ನೆನಪಿನ ದಿನಾಚರಣೆ ಅಧ್ಯಯನ ಶಿಬಿರ ವಿಚಾರಗೋಷ್ಠಿ ದಿನಾಂಕ 13ರಂದು ನಗರದ ಕೃಷಿ ವಿಶ್ವವಿದ್ಯಾಲಯದ ಪ್ರೇಕ್ಷಗೃಹದಲ್ಲಿ ಆಯೋಜಿಸಲಾಗಿದೆ ಎಂದು ರೈತ ಮುಖಂಡ ಚಾಮರಾಸ ಮಾಲಿ ಪಾಟೀಲ್ ಅವರು ಹೇಳಿದರು. ಅವರಿಂದು ನಗರದ ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ ಕಾರ್ಯಕ್ರಮವನ್ನು ರಾಘವೇಂದ್ರ ಕುಷ್ಟಗಿ ಅವರು ಉದ್ಘಾಟಿಸಲಿದ್ದಾರೆ. ಮೇಲುಕೋಟೆ ಶಾಸಕರು ದರ್ಶನ್ ಪುಟ್ಟನಯ್ಯ ಅವರು ಸದಸ್ಯತ್ವ ನೋಂದಣಿಗೆ ಚಾಲನೆ ನೀಡಲಿದ್ದಾರೆ. ರಾಜ್ಯ ಕಾರ್ಯಾಧ್ಯಕ್ಷರಾದ ಜೆಎಂ ವೀರಸಂಗಯ್ಯ ಅವರು ಚನ್ನಬಸಪ್ಪ ಬೆಟ್ಟದೂರು ಅವರ ಕುರಿತು ಮಾತನಾಡಲಿದ್ದಾರೆ. ವಿಚಾರಗೋಷ್ಠಿಯಲ್ಲಿ ತುಂಗಭದ್ರಾ ಎಡದಂಡೆ ನಾಳೆ ಮತ್ತು ನಾರಾಯಣಪುರ ಬಲದಂಡೆ ಮತ್ತು ಎಡದಂಡೆ ನಾಳೆಯ ಸಮಸ್ಯೆಗಳ ಹಾಗೂ ಐಕ್ಯ ಹೋರಾಟದ ಅನಿವಾರ್ಯತೆ ಎರಡು ವಿಚಾರಗಳ ಕುರಿತು ಸುದೀರ್ಘವಾಗಿ ಚರ್ಚೆ ನಡೆಯಲಿದೆ ಎಂದರು. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಕೃಷಿ ಕ್ಷೇತ್ರ ಬಗ್ಗೆ ಸಂಪೂರ್ಣ ನಿರ್ಲಕ್ಷ್ಯ ವಹಿಸಿದೆ. ಕೃಷಿ ಕ್ಷೇತ್ರಕ್ಕೆ ಸಿಗಬೇಕಾದ ಸವಲತ್ತುಗಳನ್ನು ನೀಡುತ್ತಿಲ್ಲ. ಎರಡು ಸರ್ಕಾರಗಳು ರೈತ ವಿರೋಧಿ ಕಾಯ್ದೆಗೆ ಜಾರಿಗೆ ತರುವ ಮೂಲಕ ಕೃಷಿ ಕ್ಷೇತ್ರವನ್ನು ಬಹುರಾಷ್ಟ್ರೀಯ ಕಂಪನಿಗಳಿಗೆ ವಹಿಸಲಾಗಿದೆ ಎಂದು ಅವರು ಆರೋಪಿಸಿದರು. ಸರ್ಕಾರ ಸಂಪೂರ್ಣ ಕೃಷಿ ಕ್ಷೇತ್ರವನ್ನು ಮರೆತಿದೆ. ಸರ್ಕಾರ ಗಮನ ಸೆಳೆಯುವ ನಿಟ್ಟಿನಲ್ಲಿ ವಿಚಾರಗೋಷ್ಠಿ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ ಎಂದು ಹೇಳಿದರು. ಅವರಿಗೆ ದಿಢೀರ್ ಅಂತೇಳಿ ಆರೋಗ್ಯ ಸಮಸ್ಯೆ ಆಗಿ ಬೆಂಗಳೂರಿನಲ್ಲಿ ಅಡ್ಮಿಟ್ ಆಗಿದ್ದಾರೆ. ಅದಕ್ಕೆ ಆ ಕಾರಣಕ್ಕಾಗಿ ಇಷ್ಟೊತ್ತಿಗೆ ಇದೆಲ್ಲ ಮುದ್ರಣ ಆಗೋಯಿತು, ಅವರು ಬರಕ್ ಆಗ್ತಿಲ್ಲ ಅಂತೇಳಿ ಆ ವಿಷಯವನ್ನ ಕೃಷಿ ಬೆಲೆ ಆಯೋಗದ ಮಾಜಿ ಅಧ್ಯಕ್ಷರಾದಂತ ಹನುಮನಗೌಡ ಬೆಳಗುರ್ಕಿ ಅವರು ಮಾತಾಡ್ತಾರೆ. ಹನುಮನಗೌಡ ಬೆಳಗುರ್ಕಿ ಅವರು ಉದ್ಘಾಟನೆಯನ್ನ ನಮ್ಮ ಹಿರಿಯ ಹೋರಾಟಗಾರರಾದಂತ ರಾಘವೇಂದ್ರ ಕುಷ್ಟಗಿ ಅವರು ಮಾಡ್ತಾರೆ. ಸದಸ್ಯತ್ವ ಇವತ್ತು ಬಹಳ ರೈತ ಸಂಘಕ್ಕೆ ಬೇಕಾದಂಥದ್ದು ಸದಸ್ಯತ್ವ ಪ್ರತಿ ಜಿಲ್ಲೆಯಲ್ಲಿ ನಾವು ಈಗಾಗಲೇ ಮಾಡ್ತಾ ಇದ್ದೀವಿ. ಇಲ್ಲಿ ಏನಂತಂದ್ರೆ ಆ ಒಂದು ಸದಸ್ಯತ್ವ ಅಭಿಯಾನಕ್ಕೆ ಚಾಲನೆ ಕೊಡಲಿದ್ದಾರೆ ನಮ್ಮ ಮೇಲುಕೋಟೆ ಶಾಸಕರಾದಂತ ದರ್ಶನ್ ಪುಟ್ಟಣಯ್ಯ. ಈ ಒಂದು ಗೋಷ್ಠಿಯ ಅಧ್ಯಕ್ಷತೆ ನಮ್ಮ ಹಿರಿಯ ಜೀವಿ ಅಮರಣ್ಣ ಗುಡಿಯ ಬಹಳ ನಟಕಾಗಿದ್ದಾರೆ, ಅವರು ಬರ್ತಾರೆ. ಎರಡನೇ ಗೋಷ್ಠಿ ಬಹಳ ಮುಖ್ಯವಾದಂಥದ್ದು. ಇವತ್ತು ಕೇಂದ್ರ ಮತ್ತು ರಾಜ್ಯ
ರಾಜ್ಯ ಸರ್ಕಾರಗಳು ಯಾವುದೇ ರೀತಿಯ ಬಹಳ ವಿಶಾಲವಾದಂತಹ ಕೃಷಿ ಕ್ಷೇತ್ರದ ಬಗ್ಗೆ ಸರಿಯಾದ ರೀತಿಯಲ್ಲಿ ಸ್ಪಂದಿಸ್ತಾ ಇಲ್ಲ. ಕೃಷಿ ಕ್ಷೇತ್ರಕ್ಕೆ ಬರ್ತಕ್ಕಂಥ ಸವಲತ್ತುಗಳನ್ನ ಎರಡೂ ಸರ್ಕಾರಗಳು ಇವತ್ತು ಸರಿಯಾಗಿ ಕೊಡ್ತಾ ಇದೆ. ಮತ್ತು ಬದಲಾಗಿ ಏನಂದ್ರೆ ರೈತ ವಿರೋಧಿ ಕಾನೂನುಗಳನ್ನ ಜಾರಿಗೆ ತಂದು ಕೃಷಿ ಭೂಮಿಯನ್ನ, ಕೃಷಿ ಮಾರುಕಟ್ಟೆಯನ್ನ ಸಂಪೂರ್ಣ ಏನಂತಂದ್ರೆ ಬಹುರಾಷ್ಟ್ರೀಯ ಕಂಪನಿಗಳಿಗೆ ಒಪ್ಪಿಸ್ತಕ್ಕಂತ ಒಂದು ಕೆಲಸದಲ್ಲಿ ತೊಡಗಿವೆ. ಅವರ ವಿರುದ್ಧ ಸಂಘಟಿತ ಹೋರಾಟ ಇವತ್ತು ಬಹಳ ಅಗತ್ಯತೆ ಇದೆ. ಇವತ್ತು ದೆಹಲಿಯಲ್ಲಿ ಏನಂತಂದ್ರೆ 3 ಕೃಷಿ ವಿರೋಧಿ ಕಾನೂನುಗಳನ್ನ ವಾಪಸ್ ಪಡಿಬೇಕಾದ್ರೆ ಈ ದೇಶದಲ್ಲಿ ಇರ್ತಕ್ಕಂಥ ಹಲವಾರು ಸಂಘಟನೆಗಳು, ರೈತ ಪರ ಸಂಘಟನೆಗಳು, ಕಾರ್ಮಿಕ ಪರ ಸಂಘಟನೆಗಳು, ಮಹಿಳಾ ಪರ ಸಂಘಟನೆಗಳು, ವಿದ್ಯಾರ್ಥಿ ಪರ ಸಂಘಟನೆಗಳು ಎಲ್ಲರೂ ಸೇರಿ ಏನಂದ್ರೆ 13 ತಿಂಗಳು ದೆಹಲಿ ಬಾರ್ಡರ್ನಲ್ಲಿ ಹೋರಾಟ ಮಾಡಿದಾಗ ಈ ದೇಶದ ಪ್ರಧಾನಮಂತ್ರಿಗಳಾದಂತಹ ಮೋದಿಜಿಯವರು ಈ ದೇಶದ ಜನತೆಯ ಕ್ಷಮೆ ಕೋರಿಯ 3 ಕಾನೂನುಗಳನ್ನು ವಾಪಸ್ ತಗೊಂಡು ಇವತ್ತು ಅದೇ ಮಾದರಿಯಲ್ಲಿ ಕರ್ನಾಟಕದಲ್ಲಿ ಸಂಯುಕ್ತ ಹೋರಾಟ ಕರ್ನಾಟಕ ಅಂತ ಒಂದು ವೇದಿಕೆ ಮಾಡಿಕೊಂಡಿದ್ವಿ. ಅದನ್ನ ಇನ್ನೂ ಹೆಚ್ಚು ಏನಂದ್ರೆ ಜನರಿಗೆ ತಿಳುವಳಿಕೆ ಕೊಡೋದ್ರ ಮೂಲಕ ಬಲಪಡಿಸಬೇಕಾಗಿದೆ. ಐಕ್ಯ ಹೋರಾಟದ ಅನಿವಾರ್ಯತೆ ಅಂತೇಳಿ ಒಂದು ವಿಷಯ ಇದೆ. ಅದು ಬಹಳ ಇವತ್ತು ಪ್ರಸ್ತುತವಾಗಿದೆ. ಇವತ್ತು ಎಲ್ಲಾ ಸಂಘಟನೆಗಳು ಇವತ್ತು ಕರ್ನಾಟಕ ಕಂಡಂತ 2 ಪ್ರಮುಖ ಹೋರಾಟಗಳು, ಚಳವಳಿಗಳು ಅಂದ್ರೆ ಒಂದು ದಲಿತ ಚಳವಳಿ, ಎರಡನೇದು ರೈತ ಚಳವಳಿ. ಇವೆರಡು ಚಳವಳಿಗಳು, ಇವೆರಡು ಸಂಘಟನೆಗಳು ಏನಂದ್ರೆ ಇವತ್ತು ನೀವು ನೋಡ್ತಾರೆ ವಿಘಟನೆಗಳಾಗಿ ಹಲವಾರು ಗುಂಪುಗಳಾಗಿ ಇವತ್ತು ಪರಿವರ್ತನೆ ಆಗಿದೆ. ಈ ಒಂದು ಇದರಿಂದ ಹೋರಾಟದ ಶಕ್ತಿ ಖಂಡಿತ ಕುಗ್ಗಿದೆ ಅಂತ ನಾವು ಹೇಳ್ತೀವಿ. ಆದ್ರೆ ಇದನ್ನ ಈ ಒಂದು ಶಕ್ತಿಯನ್ನ, ಹೋರಾಟದ ಶಕ್ತಿಯನ್ನು ಬಲಪಡಿಸಲಿಕ್ಕೆ ಇವತ್ತು ಐಕ್ಯ ಹೋರಾಟದ ಅನಿವಾರ್ಯತೆ ಇದೆ. ನಾವು ಬೇರೆ ಭಿನ್ನಾಭಿಪ್ರಾಯಗಳಿದ್ರೂ ಅವು ಚರ್ಚೆಯ ಮೂಲಕ ಬಗೆಹರಿಸಿಕೊಂಡು ಏನು ವಿಶಾಲವಾದ ಕೃಷಿ ಕ್ಷೇತ್ರವಾದಂತಹ ಈ ಭೂಮಿ, ಜಲ, ನೆಲ ಉಳಿಸಿಕೊಳ್ಬೇಕು. ಮತ್ತು ಕಾರ್ಮಿಕ ಸಂಘಟನೆಗಳು, ವಿದ್ಯಾರ್ಥಿಗಳು, ಮಹಿಳೆಯರು ಎಲ್ಲರೂ ಸೇರಿ ಇವತ್ತು ಹೋರಾಟ ಮಾಡತಕ್ಕಂತ ಅನಿವಾರ್ಯತೆ ಇದೆ. ಆ ನಿಟ್ಟಿನಲ್ಲಿ ಈ ವಿಷಯವನ್ನ ಪ್ರಚಾರಪಡಿಸಲಿಕ್ಕೆ ನಮ್ಮ ರಾಜ್ಯ ಅಧ್ಯಕ್ಷರಾದಂತಹ ಬಡಗಲ್ಪು ನಾಗೇಂದ್ರ ಅವರು ಮಾತಾಡ್ತಾರೆ. ಆ ವಿಷಯವಾಗಿ ಅವರು ವಹಿಸ್ಕೊಂತಾರೆ. ಎಲ್ಲ ವಿಚಾರಗಳು ಏನಂತಂದ್ರೆ ಇವತ್ತಿನ ಯುವ ಜನತೆಗೆ ಹಿಂದೆ ಹೋರಾಟ ಮಾಡಿದಂತವರ ಹಿರಿಯರ ನೆನಪು ಇವತ್ತು ಬಹಳಷ್ಟು ಜನರಿಗೆ ಉಳ್ಕೊಂಡಿಲ್ಲ. ಎಲ್ಲಾ ಜಿಲ್ಲೆ ಇವತ್ತು ಹುತಾತ್ಮರಾಗಿದ್ದಾರೆ. ಅವರ ನೆನಪಿನ ಅಂಗವಾಗಿ ಆಯಾ ಜಿಲ್ಲೆಗಳಲ್ಲಿ ಒಂದು ಕಾರ್ಯಕ್ರಮ ಮಾಡತಕ್ಕಂತ ರಾಜ್ಯ ಸಮಿತಿ ನಿರ್ಣಯ ಪ್ರಕಾರ ಇವತ್ತು ಚಂದ್ರಸಪ್ಪ ಬೆಟ್ಟದೂರ್ ಅವರ ನೆನಪಿನ ದಿನಾಚರಣೆ ಅಂಗವಾಗಿ ಈ 2 ಗೋಷ್ಠಿಗಳನ್ನ ಏರ್ಪಡಿಸಿದ್ದೇವೆ. ಇವು ಬಹಳ ಜ್ವಲಂತ ಸಮಸ್ಯೆಗಳಿವೆ. ತುಂಗಭದ್ರಾ ಎಡದಂಡೆ ನಾಲೆ ಇರ್ಬೋದು, ನಾರಾಯಣಪುರ ಬಲ್ದಂಡೆ ಎಡದಂಡೆ ನಾಲೆ ಸಮಸ್ಯೆಗಳು ಅಂತಿಂತ ಸಮಸ್ಯೆಗಳನ್ನು ಏನಲ್ಲ, ಬಹಳ ದೊಡ್ಡ ಸಮಸ್ಯೆ ಆಗಿದೆ. ನಾವು ಕಾಲ ಕಾಲಕ್ಕೆ ಬರ್ತಕ್ಕಂಥ ಸಮಸ್ಯೆಗಳ ಬಗ್ಗೆ ಹೋರಾಟ ಮಾಡಿ ಚುಕ್ಕಿ ಪ್ರತಿಷ್ಠಾನ ಸಿರುವರ ಇವರ ನೇತೃತ್ವದಲ್ಲಿ ಉಪಪತಿ ಚುಕ್ಕಿ ಅವರ 49ನೇ ಪುಣ್ಯ ಸ್ಮರಣೋತ್ಸವ ಹಾಗೂ ಬಸವ ತತ್ವ ಚಿಂತನ ಗೋಷ್ಠಿ ದಿನಾಂಕ 11ರಂದು ಸಿರುವಾರ ಪಟ್ಟಣದ ಕಲ್ಯಾಣ ಭವನ ನಡೆಯಲಿದೆ ಎಂದು ಚುಕ್ಕಿ ಪ್ರತಿಷ್ಠಾನ ಅಧ್ಯಕ್ಷರಾದ ಸೂಗಪ್ಪ ಸಾಹುಕಾರ ಚುಕ್ಕಿ ಅವರು ಹೇಳಿದರು. ಅವರಿಂದು ನಗರದ ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ನವಕಲ್ ಬ್ರಹ್ಮಮಠ ಅಭಿನವ ಸೋಮನಾಥ ಶಿವಾಚಾರ್ಯ ಮಹಾಸ್ವಾಮಿಗಳು ವಹಿಸಲಿದ್ದಾರೆ. ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಮಹಿಳಾ ಘಟಕ ರಾಷ್ಟ್ರೀಯ ಅಧ್ಯಕ್ಷರಾದ ವೀಣಾ ಕಾಶಪ್ಪನವರ್ ಕಾರ್ಯಕ್ರಮ ಉದ್ಘಾಟಿಸಲಿದ್ದಾರೆ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ತಾನು ವಹಿಸಲಿದ್ದು, ಉಪಸ್ಥಿತಿ ಚಂದ್ರಶೇಖರ್ ಪಾಟೀಲ್ ಮಿರ್ಜಾಪುರ್ ಹಾಗೂ
ದೂರದರ್ಶನ ಹಾಸ್ಯ ಕಲಾವಿದ ನವಲಿಂಗ ಪಾಟೀಲ್ ವಹಿಸಲಿದ್ದಾರೆ ಎಂದರು. ಪ್ರೊಫೆಸರ್ ಶಾಶ್ವತ ಸ್ವಾಮಿ ಮುಕುಂದ ಮಠ ಅವರ 63 ಪುರಾತನರ ಪಟಗಳು, ಕೃತಿ ಡಾಕ್ಟರ್ ಸರ್ವಮಂಗಳ ಪಕ್ರಿಚಿತ್ ಜ್ಯೋತಿ ಕೃತಿ ಹಾಗೂ ಬಾಬು ಭಂಡಾರಿಗಲ್ ಸಂಘರ್ಷದ ಹಾದಿಯಲ್ಲಿ ಅವರ ಕೃತಿಗಳಿಗೆ 3 ಸಾಹಿತಿಗಳು 2024-25ನೇ ಸಾಲಿನ ಕೃತಿಗಳ ಪ್ರಶಸ್ತಿ ಪುರಸ್ಕೃತರು ಎಂದು ಹೇಳಿದರು. ಇವರು ಅನುಭವವನ್ನು ಮಾಡ್ತಾ ಇದ್ದಾರೆ. ಅಧ್ಯಕ್ಷತೆಯನ್ನು ನಾವೇ ವಹಿಸಿಕೊಂಡಿರ್ತೀವಿ. ಉಪಸ್ಥಿತಿ ಶ್ರೀ ಚಂದ್ರಶೇಖರ್ ಪಾಟೀಲ್ ಬಿಜಾಪುರ ಅಧ್ಯಕ್ಷರು, ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಜಿಲ್ಲಾ ಘಟಕ ರಾಯಚೂರು, ಹಾಗೂ ಶ್ರೀ ನವಲಿಂಗ ಪಾಟೀಲ್ ಆಕಾಶವಾಣಿ ಮತ್ತು ದೂರದರ್ಶನ ಹಾಸ್ಯ ಕಲಾವಿದರು, ಬಸವಮ್ಮ ಮಹಾಮಠ ಬೀದರ್ ಇವರು ಕೂಡ ಆಗಮಿಸುತ್ತಿದ್ದಾರೆ. 2024-25ನೇ ಸಾಲಿನ ಕೃತಿಯ ಪ್ರಶಸ್ತಿ ಪುರಸ್ಕೃತರು ಪ್ರೊಫೆಸರ್ ಶಾಶ್ವತಯ್ಯ ಮುಕುಂದ ಕೃತಿ 63 ಪುರಾತನ ಪಟಗಳು ಇವರಿಗೆ ಲಭಿಸಿರುತ್ತದೆ. ಮತ್ತು ಶ್ರೀ ಸರ್ವಮಂಗಳ ಸಕ್ರಿ ಕೃತಿ ಚಿಜ್ಯೋತಿ ಅವರಿಗೂ ಕೂಡ ಒಂದು ಲಭಿಸಿರುತ್ತದೆ. ಶ್ರೀ ಬಾಬು ಭಂಡಾರಿಗಲ್ ಕೃತಿ ಸಂಘರ್ಷದ ಹಾದಿಯಲ್ಲಿ ಇವರಿಗೆ ಕೂಡ ಒಂದು ಕೃತಿಯ ಒಂದು ಸನ್ಮಾನ ಮತ್ತು ಸಂಭಾವನೆ ಕೂಡ ಕೊಡ್ತಾ ಇದ್ದೀವಿ ಅವರೆಲ್ಲ ಸಾಹಿತಿಗಳಿಗೆ. ಮತ್ತು ಈ ಕಾರ್ಯಕ್ರಮವನ್ನು ಸರ್ವಾದ ಶುಕ್ರಿ ಪ್ರತಿಷ್ಠಾನ ವತಿಯಿಂದ ಲಿಂಗೈಕ್ಯ ಉಮಾಪತಿ ಮತ್ತು ಧರ್ಮ ಕಲ್ಯಾಣ ಮಂಟಪದಲ್ಲಿ ಜರುಗುತ್ತಿದೆ. ಈ ಪ್ರತಿ ವರ್ಷದಂತೆ ಈ ವರ್ಷ 49ನೇ ಒಂದು ಪುಣ್ಯ ಸ್ಮರಣೋತ್ಸವ ಕಾರ್ಯಕ್ರಮ ಸರ್ವಾದಲ್ಲಿ ನಡೀತಾ ಇದೆ. ಮುಂದಿನ ವರ್ಷ 50ನೇ ವರ್ಷ ಕಾರ್ಯಕ್ರಮ ಇರುತ್ತದೆ. ಯಾಕಂದರೆ 50ನೇ ವರ್ಷ ಕಾರ್ಯಕ್ರಮ ಬಹಳ ಅಚ್ಚುಕಟ್ಟಾಗಿ ಒಂದು ದಿನ ಪೂರ ಬೆಳಗ್ಗೆಯಿಂದ ಸಾಯಂಕಾಲವರೆಗೆ ಕಾರ್ಯಕ್ರಮವನ್ನು ನಾವು ಏರ್ಪಾಡು ಮಾಡಿಕೊಂಡಿದ್ದೀವಿ. ಆ ಕಾರಣ ತಾವು ಕೂಡ ಎಲ್ಲರೂ ಮಾಧ್ಯಮದವರು, ಮೀಡಿಯಾದವರು ಎಲ್ಲರೂ ಭಾಗವಹಿಸಬೇಕಂತ ನಮ್ಮಲ್ಲಿ ವಿನಂತಿ ಮಾಡಿಕೊಡ್ತೀನಿ. ಪ್ರತಿ ವರ್ಷದಂತೆ ನಾವು ಎಲ್ಲ ಸಾಹಿತಿಗಳಿಗೆ ನಾವು ಪುರಸ್ಕಾರ ಕೊಟ್ಟುಕೊಂಡು ಬಂದಿದ್ದೀವಿ. ಮುಂದೆಯೂ ನಾವು ಕೊಡ್ತಾ ಇದ್ದೀವಿ. ನಮ್ಮ ಶುಕ್ತಿ ಪ್ರತಿಷ್ಠಾನ ವತಿಯಿಂದ ನಮ್ಮ ತಂದೆಯವರು ಹಾಕಿಕೊಟ್ಟಂಥ ಮಾರ್ಗದಲ್ಲಿ ನಮ್ಮ ಶುಕ್ತಿ ಪ್ರತಿಷ್ಠಾನದ ನಮ್ಮ ಮಕ್ಕಳು ಮೊಮ್ಮಕ್ಕಳು ಎಲ್ಲರೂ ಕೂಡ ನಡೀತಾ ಇದ್ದೀವಿ ಅಂತ ಹೇಳಿ ಒಂದು ಈ ಸುದ್ದಿಗೋಷ್ಠಿ ಕಾರ್ಯಕ್ರಮ ಕೃತಿಗಳ ಪುಸ್ತಕ ಕೃತಿಗಳ ಪ್ರಶಸ್ತಿ ಕೊಡ್ತಾ ಇದ್ದಾರಲ್ಲ, ಏನು ಬಹುಮಾನ ಏನಿರುತ್ತೆ? ನಮ್ಮ ಭಾಗದ ಸಾಹಿತ್ಯ ಅವರ ಕೃತಿಗಳನ್ನು ಆಹ್ವಾನ ಮಾಡಿಕೊಂಡು ಅವರ ನಮ್ಮ ಶುಕ್ತಿ ಪ್ರತಿಷ್ಠಾನದಿಂದ ಪ್ರತಿ ವರ್ಷ ಉತ್ತಮವಾದಂತಹ 3 ಕೃತಿಗಳನ್ನು ಆಯ್ಕೆ ಮಾಡಿ ಆ 3 ಸಾಹಿತಿಗಳಿಗೆ ಒಂದು ಗೌರವ ಸನ್ಮಾನ ಮಾಡುವುದರೊಂದಿಗೆ ನಮ್ಮ ಶುಕ್ತಿ ಪ್ರತಿಷ್ಠಾನ ಸಂಭಾವನೆಯನ್ನು ಕೂಡ ಕೊಟ್ಟು ಅವರ ಮುಂದಿನ ಒಂದು ಸಾಹಿತ್ಯ ಚಟುವಟಿಕೆಗಳಿಗೆ ಇನ್ನು ಪ್ರೇರಣೆ ಸಿಗಲಿ ಅನ್ನುವಂಥ ದೃಷ್ಟಿಯಿಂದ ಈ ಒಂದು ಕಾರ್ಯವನ್ನು ಪ್ರತಿ ವರ್ಷ ಮಾಡ್ತಾ ಬಂದಿರುವಂತೆ ಈ ಸಲ ಕೂಡ ಅದೇ ಕಾರ್ಯವನ್ನು ಮಾಡ್ತಾರೆ. 3 ಕೃತಿಗಳಿಗೆ ಈ ಒಂದು ಪ್ರಶಸ್ತಿ ಹಾಗೂ ಸಂಭಾವನೆಯನ್ನು ಈ ಪ್ರತಿಷ್ಠಾನ ವತಿಯಿಂದ ಕೊಡ್ತಾ ಇದೆ. ಎನ್ ಚಂದ್ರಶೇಖರ್ ಅವರು ಕರೆಯೋದು. ಇವರು ವಿಶ್ವಾಸ ಚುಕ್ಕಿಯವರು. ಇವರು ಹೇಳಬೇಕೆಂದು ಸಂಸ್ಥಾಪಕರು. ನಾನು ಪರಮೇಶ್ವರ ಸಾಲಿಮಠ ಪ್ರತಿಷ್ಠಾನದ ಪ್ರಧಾನ ಕಾರ್ಯದರ್ಶಿ. ಇವರು ಮಲ್ಲಿಕಾರ್ಜುನ ಹಳ್ಳು ಪ್ರತಿಷ್ಠಾನದ ಸದಸ್ಯರು.